ಇವತ್ ನಡು ರಾತ್ರಿಯಾಗ ಹಸು ಆಗ್ಯದ್ರಿಪ್ಪ, ಅದಕ್ಕೆ ಊಟ ಆರ್ಡರ್ ಮಾಡಿದೆವು. ಮೇ ಬಿ ಟೈಮ್ ಒಂದಾಗಿದ್ರಿ, ಆ ಟೈಮ್ ದಾಗ ಊಟ ಮಾಡೋದ್ರಿ ನಾವ್ ಹಣಿವಾರ. ಶುಭ ರಾತ್ರಿ ಅನ್ಕೊಂಡ್ ಮಕ್ಕೋತೀವ್ರಿ, ಆದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋ ಬರ್ರಿ. ಶುಭ ಮುಂಜಾನೆ ಬುದ್ಧಿವಂತ ಜೀವಿಗಳೇ. ಮುಂಜಾನೆ ಅದ ಸೀದಾ ಕ್ಲಾಸಿಗೆ ನಡೆದಿವ್ರಿ. ಅಡ್ಗಿ ಇನ್ನೂ ಆಗಿರ್ಲಿಲ್ಲ, ಅದಕ್ಕೆ ಮುಚ್ಕೊಂಡ್ ಹೊಂಟಿವ್ರಿ. ಹಾಸ್ಟೆಲ್ ಇಂದ 2 ಕಾಲ್ ಹೊರಗಿಟ್ಟು ಆಟೋದಾಗ 2 ಕಾಲ್ ಒಳಗಿಟ್ಟಿವ್ರಿ. ಊಟನು ಮಾಡಿರ್ಲಿಲ್ಲ, ಅದಕ್ಕೆ ಏನ್ರಿ ತಿನ್ನೋಮ್ ಅನ್ಕೊಂಡೆ. ಹನುಮಂತನ ವಾರ ಅಂತ ಇವತ್ತೊಂದ್ ದಿನ ಉಪವಾಸ ಇದ್ರ ಆಯ್ತಂತ ಮ್ಯಾಂಗೋ ಜ್ಯೂಸ್ ಕುಡ್ದೆ ಬಿಟ್ಟಿನ್ರಿ. ಕಾಯಕವೇ ಕೈಲಾಸ ಅನ್ಕೊಂಡ್ ಟೈಪಿಂಗ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಸೀದಾ ನಾವು ಕ್ಲಾಸಿಗೆ ಬಂದ್ವಿ. ಇವತ್ ನಂದೊಂದು ಟಾಸ್ಕ್ ಇತ್ರಿ, ಪ್ರಮೋಷನ್ ಮಾಡೋದು. ನನ್ನ ಫಸ್ಟ್ ಪ್ರಮೋಷನ್ ನಮ್ ಕ್ಲಾಸಿನ ಬಗ್ಗೆನೇ ಐತ್ರಿ. ಲೇ ಮೂದೇವಿ ಹಾಕ್ಲಾ ಬೇಗ, ಶೂಟಿಂಗ್ ಶುರು ಐತ್ರಿ ನಮ್ದು. ಮೊದಲ ಸ್ಕ್ರಿಪ್ಟ್ ಬರೀಲಕ್ಕಂತ ರೆಡಿ ಆಗಿದೇವ್ರಿ. ಕೈಯಿಂದ ಬರೆಯುವುದು ಉತ್ತಮ ಅಂತ ಕೈಯಿಂದ ಬರ್ಲಿಕತ್ತೀವ್ರಿ. ಸೊ ಕೊನೆ ಹಂತ ಐತ್ರಿ, ಲೊಕೇಶನ್ ತೋರ್ಸೋದು. ಸಿದ್ದೇಶ್ವರ ಗುಡಿ ಬಲ್ ಬಂದಿದೇವ್ರಿ. ಲೊಕೇಶನ್ ತೋರ್ಸೋದು ಮುಗಿತ್ರಿ. ಕೊನೆ ಹಂತ ಶುಭವಾಗಲಿ ಅನ್ಕೊಂಡು ಸರ್ ನಡ್ಬರ್ಕ್ ಬಿಡ್ತಾ ಅಂದ್ರು, ಅಲ್ಲಿಗೆ ಹತ್ತಿ ಹೊಂಟಿವ್ರಿ. ಮತ್ ಇಲ್ಲಿಂದ ಆಟೋಕ ಹತ್ಕೊಂಡ್ ಹೋಗ್ಬೇಕ್ರಿ ಹಾಸ್ಟೆಲ್ಕ. ಬರಾನ್ನೇ ತಾಟ್ ಹಿಡ್ದಿನ್ರಿ. ಹಸು ಅಂತೂ ಭಯಂಕರ ಆಗಿತ್ರಿಪ್ಪ. ಉಪವಾಸ ಮಾಡೋ ಇನ್ನ ನೋಡ್ರಿ ಮೂತ್ ಹ್ಯಾಂಗ್ಯದ. ಅಲ್ಲಿಂದ ಸೀದಾ ವಿಡಿಯೋ ಎಡಿಟಿಂಗ್ ಮಾಡಕ್ ಬಂದಿನ್ರಿ. ಕರಿ ಹೊಲ್ದಾಗ ಮಣ್ಣಿನ ಮಗ ಆಗಿ ನಾನು ಕೂತ್ ಬಿಟ್ಟಿನ್ರಿ. ಅದು ಮುಗಿಸ್ಕೊಂಡ್ ಬಂದ್ವಿ. ಹಾಸ್ಟೆಲ್ದಾಗ ಚಿಕನ್ ಮಾಡಿದ್ರು, ಶಿಸ್ತ ಚಿಕನ್ ಜಾಡ್ಸ್ ಬಿಟ್ಟು ನೋಡ್ರಿಪ್ಪ ಬಾಯಿಲಿ ನಾವಂತೂ. ಮತ್ರಿ ಜೀವಿಗಳೇ, ಬ್ಲಾಗ್ ಇಷ್ಟ ಆದ್ರ ಫಾಲೋ ಮಾಡ್ಕೋರಿ.